ಮಧ್ಯರಾತ್ರಿ ಸುರಿದ ಧಾರಾಕಾರ ಮಳೆಗೆ 15 ದಿನದಲ್ಲಿ 3 ಬಾರಿ ಸೇತುವೆ ಜಲಾವೃತಿ. ರೈತರ ಜಮೀನಿಗೆ ಅಪಾರ ನೀರು ನುಗ್ಗಿ ಬೆಳೆ ಹಾನಿಯಾಗಿದ್ದು, ಚಾಮನಹಳ್ಳಿ, ಬಾಚವಾರ, ಯರಗೋಳ ಸೇತುವೆ. ಯಾದಗಿರಿ ಜಿಲ್ಲಾದ್ಯಂತ ಮಧ್ಯರಾತ್ರಿ ಸುರಿದ ಧಾರಾಕಾರ ಮಳೆಯಿಂದ ಸೇತುವೆಗಳು ಜಲಾವೃತ, ಜನ ಜಾನುವಾರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಮತ್ತು ಸೇತುವೆ ಹಳ್ಳ ಕೊಳ್ಳಗಳು ಮೇಲ್ರಜ್ಜಿಗೆ ಸೇರಿಸಿ ರೈತರಿಗೆ ಬೆಳೆ ಪರಿಹಾರ ನೀಡಬೇಕು. ಜಲಾವೃತಿ ಸೇತುವೆ ಮತ್ತು ರೈತರ ಜಮೀನಿಗೆ ನೀರು ನುಗ್ಗಿದೆ. ಜಿಲ್ಲಾದ್ಯಂತ ರೈತರ ಬೆಳೆ ಎಲ್ಲ ಮಧ್ಯರಾತ್ರಿ ಸುರಿದ ಮಳೆಯಿಂದ ಬೆಳೆಗಳನ್ನು ಹಾಳು ಮಾಡಿಬಿಟ್ಟಿದೆ. ಯಾದಗಿರಿ ತಾಲೂಕಿನ ಚಾಮನಹಳ್ಳಿ, ಬಾಚವಾರ, ಯರಗೋಳ ಗ್ರಾಮಗಳಲ್ಲಿ ಸೇತುವೆ ಜಲಾವೃತಿಯಾಗಿ ಪ್ರತಿ ವರ್ಷ ಮಳೆ ಬಂದ್ರೆ ಸಾಕು ಮನೆಗಳಿಗೆ ನೀರು ನುಗ್ಗಿ ಜನ ಜಾನುವಾರುಗಳು ಸೇತುವೆ ಮೇಲೆ ತಿರುಗಾಡದ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಾರ್ವಜನಿಕರ ಸಂಚಾರಕ್ಕೆ ಸಂಪೂರ್ಣ ಬಂದಾಗಿರುವ ಪರಿಸ್ಥಿತಿ ಉಂಟಾಗಿದ್ದು, ಶೀಘ್ರದಲ್ಲೇ ಸೇತುವೆ ಮೇಲ್ದರ್ಜೆಗೆ ಎದುರಿಸಬೇಕು ಎಂದು ಶಾಶ್ವತ ಪರಿಹಾರಕ್ಕೆ ಮುಂದಾಗಬೇಕು ಮತ್ತು ರೈತರ ಅಪಾರ ಬೆಳೆ ಹಾಳಾಗಿರುವುದರಿಂದ ರೈತರು ಪ್ರಮುಖ ಬೆಳೆಯಾದ ಹೆಸರು, ಹತ್ತಿ, ತೊಗರಿ, ಭತ್ತ ಬೆಳೆ ಈಗಾಗಲೇ ರೈತರು ಕೈ ಸಾಲ ಮಾಡಿಕೊಂಡು ಬೆಳೆ ಬೆಳೆದಿದ್ದಾರೆ. ಬೆಳೆ ಹಾಳಾಗಿ ಹೋಗಿದ್ದರಿಂದ ರೈತರು ಜಮೀನು ನೋಡದಂತ ಸ್ಥಿತಿಯಲ್ಲಿದ್ದಾರೆ. ಸರ್ಕಾರ ಹಾಗೂ ಜಿಲ್ಲಾಡಳಿತ ಮುತುವರ್ಜಿಯಿಂದ ರೈತರಿಗೆ ಸೂಕ್ತ ಪರಿಹಾರ ನೀಡಬೇಕು. ಯಾದಗಿರಿಯಿಂದ 2 ಕಿಲೋಮೀಟರ್ ಅಂತರದಲ್ಲಿರ್ತಕ್ಕಂಥ ಚಾಮನಹಳ್ಳಿಗೆ ಹೋಗ್ತಕ್ಕಂಥ ಈ ಸೇತುವೆ ಸಂಪೂರ್ಣ ಜಲವೃದ್ಧಿ ಆಗಿದ್ದು 15 ದಿವಸದಲ್ಲಿ 3 ಸಲ ಜಲವೃದ್ಧಿ ಆಗಿದ್ದು, ಈ ಕೆಳಮಟ್ಟದ ಒಳವಲಸೆಗಳಿಂದ ನಿರ್ಮಾಣ ಆಗಿರ್ತಕ್ಕಂಥ ಈ ಸೇತುವೆಯನ್ನು ತಕ್ಷಣ ಮೇಲ್ದರ್ಜೆಗೇರಿಸಬೇಕು, ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು. ಅದರ ಜೊತೆಗೆ ಏನದ ಸೇತುವೆ ಕೆಳಭಾಗ ಆಗಿರೋದ್ರಿಂದ ನೀರು ಒತ್ತಡದಂತ ಜಮೀನಿನಲ್ಲಿ ಹತ್ತಿ, ಭತ್ತ ಸಂಪೂರ್ಣ ಹಾಳಾಗಿರ್ತಕ್ಕಂಥದ್ದು. ಇವತ್ತು ರೈತರಿಗೆ ಸೂಕ್ತ ಪರಿಹಾರ ಕೊಡ್ತಕ್ಕಂಥ ಕೆಲಸ ಕೂಡ ಸರ್ಕಾರ ಮುಂದೆ ಆಗಬೇಕು. ಇಲ್ಲಾಂದ್ರೆ ಇದೇ ಸೇತುವೆ ಮ್ಯಾಗೆ ರೈತರ ಸಂಘಟನೆ ಕೂತ್ಕೇಸಿ ಪ್ರತಿಭಟನೆ ಮಾಡಬೇಕಾಗ್ತದೆ ಅಂತಕ್ಕಂಥದ್ದು ಇದೇ ಸಂದರ್ಭದಲ್ಲಿ ಎಚ್ಚರಿಕೆ ನೀಡ್ತಿದ್ದೇನೆ.